ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಸರ್ ಸುದೀರ್ಘವಾದ ಎಲ್ಲ 1975ರಿಂದ ಹಿಡಿದು ಈ 50 ವರ್ಷ 2026ರವರೆಗೂ ಮಾತಾಡಿದ್ವಿ ನಾವು. ಹೇಗೆ ಅನಿಸ್ತು ಸರ್? ಏನಿಲ್ಲ, ನಾನು ಒಂದು ಸ್ವೀಟ್ ಮೆಮರೀಸ್ ಎಲ್ಲ, ಎಸ್ಪೆಷಲಿ ವಿಷ್ಣುವರ್ಧನ್ ಅಂಬರೀಷ್. ಏಕೆಂದರೆ ನಾನು ನನ್ನ ಜೀವನದಲ್ಲಿ ಅತ್ಯುತ್ತಮವಾದ ಕ್ಷಣಗಳನ್ನ, ಮೂಮೆಂಟ್ಸ್ನ, ಮೆಮೊರೀಸ್ನ ಅದು ಯಾವತ್ತೂ ನನ್ನ ಹೃದಯದಿಂದ ಹೋಗೋಕ್ಕೆ ಸಾಧ್ಯ ಆಗಲ್ಲ. ಅವರು ಫಿಸಿಕಲಿ ನಮ್ಮಿಂದ ದೂರ ಆಗಿರ್ಬೋದು, ಬಟ್ ಎಮೋಷ್ನಲಿ ಮತ್ತು ನನಗೆ ಅವ್ರಿಗೆ ಇದ್ದಿದ್ದು ಒಂದು ಬಾಂಡೇಜ್, ನಾವು 3 ಜನ, ಅದು ಒಂದು ದೇವ್ರ ಗಿಫ್ಟ್ ಅಂತ ಹೇಳ್ಬೋದು ನಮಗೆ. ಮಕ್ಕಳ ಬಗ್ಗೆ ಹೇಳ್ಬಿಡಿ ಸರ್. ಮಕ್ಕಳಿಗೆ ನನ್ನ ಒಂದು ಮಗಳು ನನ್ನ ಜೊತೆ ಸಿನಿಮಾಗೆ ಮಾಡ್ತಿದ್ಲು, ಅಮೃತ ಅಂತ. ಅವಳು ಮದುವೆಗೆ ಅವಳು ತುಂಬ ಚೆನ್ನಾಗಿದ್ದಾಳೆ. ರೋಹಿಣಿಗೆ ಈ ಆಕ್ಸಿಡೆಂಟ್ ಆದಮೇಲೆ ಈಗ ಸ್ವಲ್ಪ ಅವಳು ಎಕ್ವಿಪ್ ಆಗ್ತಾಳೆ. ಆದಿತ್ಯ ಪಿಕ್ಚರ್ಗಳು ಮಾಡ್ತಾಯಿದ್ದಾನೆ. ಸೊ ಅವನ ದಾರಿ ಅವನಿಗೆ ಕೊಟ್ಬಿಟ್ಟು, ದಾರಿ ತೋರಿಸಿ ನಾನೇ ಪ್ರೊಡ್ಯೂಸ್ ಮಾಡಿದ್ದು, ಅವನ್ನ ಹೀರೋ ಮಾಡಿ ಇಂಡಸ್ಟ್ರಿಗೆ ಕೊಟ್ಟಿದ್ದೀವಿ, ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಸರ್ ನೀವು ಅವ್ರಿಗೆ ಹೇಳುವಂಥ ಮಾತುಗಳೇನು ಸರ್? ತಂದೆಯಾಗಿ ನಿಮ್ಮ ತಂದೆ ಹೇಳಿದ್ರು ನೋ ಸಿನಿಮಾ ಅಂತ, ಆದರೂ ನೀವು ಬಂದ್ರಿ, ನೀವು ಅವ್ರಿಗೆ ಇಲ್ಲ, ನಾನೇನು ನೋ ಸಿನಿಮಾ ಅಂತ ಹೇಳಲಿಲ್ಲ. ಯಾಕೆಂದರೆ ಸಿನಿಮಾ ಇಟ್ಸ್ ಅ ಬ್ಯೂಟಿಫುಲ್ ಪ್ರೊಫೆಷನ್. ಈ ಪ್ರೊಫೆಷನ್ಗಿಂತ ಇನ್ನೇನು ಪ್ರೊಫೆಷನ್ ಬೇಕು? ಬಟ್ ಏನು ಅಂದರೆ ಎಲ್ಲ ಪ್ರೊಫೆಷನ್ನಲ್ಲೂ ರಿಸ್ಕ್ ಇದ್ದೇ ಇದೆ, ಅದೇ ಥರ ರಿಸ್ಕ್ ಇಲ್ಲಿ ಸಿನಿಮಾನಲ್ಲೂ ಇದೆ. ಬಟ್ ಏನು ಅಂದರೆ ಡಿಸಿಪ್ಲಿನಾಗಿ ಹೋಗಬೇಕು, ತಗ್ಗಿ ಬಗ್ಗಿ ನೋಡಿಬೇಕು. ಒಂದು ಪಿಕ್ಚರ್ ಬಂದ ತಕ್ಷಣ ಮೇಲೆ ಹೋಗೋದು, ಆಮೇಲಿಂದ ಇದು ಮಾಡೋದು ಇಲ್ಲ. ಎಲ್ಲರನ್ನೂ ರಾಜ್ಕುಮಾರ್ ನೋಡಿ ಕಲ್ತ್ಕೊಳ್ಳಿ ಅಂತಲೇ ಹೇಳೋದು ನಾನು. ಅವರು ಪಾಲಿಸಿ ಅಷ್ಟಿಲ್ದೇ ಅವರು 6 ಕೋಟಿ ಕನ್ನಡಿಗರ ಇವತ್ತಿಗೂ ರಾಜ್ಕುಮಾರ್ ಅಂದರೆ ಇದು ಅವ್ರನ್ನೇ ಇಟ್ಕೊಳ್ಳಿ, ಒಂದು ಆದರ್ಶವಾಗಿ ಇಟ್ಕೊಂಡು. ಎಷ್ಟೇ ಸಕ್ಸಸ್ ಬಂದರೂ ಅವರು ಅದು ಆ ಸಕ್ಸಸ್ನ ಕಾಲ ಹತ್ರ ಇಟ್ಟಿದ್ದರೆ ವಿನ ಅದನ್ನ ಮೇಲಕ್ಕೆ ಬರೋಕ್ಕೆ ಬಿಡಲೇ ಇಲ್ಲ. ಆ ಸಿಂಪ್ಲಿಸಿಟಿ, ಆ ಡಿಸಿಪ್ಲಿನು, ಆ ಪರ್ಫಾರ್ಮೆನ್ಸು, ಆಮೇಲೆ ಆ ಕನ್ನಡದ ಅಭಿಮಾನ ಇತ್ತಲ್ಲ ಅವ್ರಿಗೆ. ಸರಿ, ನಾನೀಗ ಇದೊಂದು ಮೊನ್ನೆ ಎಲ್ಲೋ ಹೇಳ್ತಿದ್ದೆ, ರಾಜ್ಕುಮಾರ್ ಅವರು ಕನ್ನಡ ಬಿಟ್ಟು ಬೇರೆ ಹೋಗಲೇ ಇಲ್ಲ. ನನಗೀವತ್ತಿಗೂ ನಮ್ಮ ಕನ್ನಡ ಆರ್ಟಿಸ್ಟ್ಗಳು ಹೋಗ್ಬಿಟ್ಟು ಆ ತಮಿಳಲ್ಲೆಲ್ಲ ಚಿಕ್ಕ ಚಿಕ್ಕ ಪಿಕ್ಚರ್ ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ ಮಾಡೋದು ಇಷ್ಟನೇ ಆಗಲ್ಲ. ಯಾತಕ್ಕೆ ಅವರು ದೊಡ್ಡ ಕ್ಯಾರೆಕ್ಟರ್ ಕೊಡೋಕ್ಕಾಗಲ್ವಾ? ಅದು ಅವ್ರ ಉದ್ದೇಶ ಏನು ಅಂದರೆ ಕರ್ನಾಟಕದಲ್ಲಿ ಹೆಂಗೋ ಮಾರ್ಕೆಟ್ ಒಂದು ಗಿಟ್ಟಿಸ್ಕೊಂಬಿಡೋದು ಅಂತ. ಸುಮ್ಮನೆ ಒಂದು ಈಗ ಉಪೇಂದ್ರ ಎಂಥ ಆರ್ಟಿಸ್ಟು, ಆ ಜೂನಿಯರ್ ಆರ್ಟಿಸ್ಟ್ ಪಾರ್ಟ್ ಮಾಡಬೇಕಾಗಿತ್ತ ರಜನಿಕಾಂತ್ ಜೊತೆಯಲ್ಲಿ? ಈಗ ನಮ್ಮ ಶಿವರಾಜ್ಕುಮಾರ್ 200 ಫಿಲಮ್ಸ್ ಮಾಡಿದ್ದಾರೆ. ಅವ್ರ್ಯಾಕೆ ಅಲ್ಲಿಗೆ ಹೋಗ್ಬೇಕು? ಏನು ದೊಡ್ಡ ಕ್ಯಾರೆಕ್ಟರ್ ಕೊಟ್ಟರೆ ಪರವಾಗಿಲ್ಲ, ಸುಮ್ಮನೆ ಒಂದು ಕ್ಯಾಮಿಯೋ ಥರ ಒಂದು 2 ನಿಮಿಷ 1 ನಿಮಿಷದ ಕ್ಯಾರೆಕ್ಟರ್ ಕೊಟ್ಟರೆ ಪ್ರಯತ್ನ. ಎಲ್ಲಿ ಹೋಗಲಿ, ಅದೇ ರಜನಿಕಾಂತ್ನ ಕಡೆಯಣೆ ಕನ್ನಡ ಪಿಕ್ಚರಲ್ಲಿ ಆ ಥರದ್ದೊಂದು ಪಾರ್ಟ್ ಮಾಡ್ತಾರೆ ಅವರು? ಮಾಡಲ್ಲ. ಹೇಳ್ತೀನಿ ಒಂದು ಇನ್ಸಿಡೆಂಟು. ಮನಮೋಹನ್ ದೇಸಾಯಿ ನನಗೆ ತುಂಬ ಕ್ಲೋಸ್ ಫ್ರೆಂಡು, ಭಾಳ ಕ್ಲೋಸ್ ಫ್ರೆಂಡು. ಬೆಂಗಳೂರಿಗೆ ಬಂದರೆ ಫಸ್ಟು ನನಗೆ ಫೋನ್, ಅಶೋಕ ಹೋಟ್ಲಲ್ಲಿ ಊಟ ತಿಂಡಿ, ನನಗೋಸ್ಕರ ಸ್ಪೆಷಲ್ ಡ್ರಿಂಕ್ಸ್ ತಂದಿರೋರು. ಒಂದು ದಿವಸ ನನ್ನ ಕರೆದ್ಬಿಟ್ಟು, ನಿನ್ನಿಂದ ಒಂದು ಕೆಲಸ ಆಗಬೇಕು ಅಂದರು. ಯಾಕೆಂದರೆ ನಾವೇ ಅವ್ರಿಗೆ ಆ ಪ್ರೊಡಕ್ಷನ್ ಎಲ್ಲ ನನ್ನ ತಮ್ಮನೇ ಮೈಸೂರಲ್ಲಿ ಎಲ್ಲ ಅರೇಂಜ್ ಮಾಡಿಕೊಡ್ತಿದ್ದ, ನಾನು ಇಲ್ಲೆಲ್ಲ ಅರೇಂಜ್ ಮಾಡಿಕೊಡ್ತಿದ್ದೆ. ರಾಜ್ಕುಮಾರ್ ಮನೆಗೆ ಹೋಗ್ಬೇಕಲ್ಲ, ಯಾಕೆ ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿಸ್ಬೇಕು ರಾಜ್ಕುಮಾರ್ ಅವ್ರ ಕೈಲಿ ಹಿಂದಿ ಪಿಕ್ಚರ್ಗೆ. ನನಗೆ ಅವ್ರು ಮಾಡಲ್ಲ ಅಂತ ನನಗೆ ಗೊತ್ತಿತ್ತು. ಏನು ಸರ್ ಅಂದೆ. ಏನಿಲ್ಲ, ಅಮಿತಾಬ್ ಬಚ್ಚನ್ ಕೂಲಿ, ರಾಜ್ಕುಮಾರ್ ಸ್ಟೇಷನ್ನಿಂದ ಇಳಿತಾರೆ, ರಾಜ್ಕುಮಾರ್ದು ಟ್ರಂಕ್ ತಗೊಂಡು ಇವ್ರು ಹೋಗ್ತಾರೆ, ಇದು ಶಾರ್ಟು. ನನಗೆ ಗೊತ್ತಿತ್ತು ರಾಜ್ಕುಮಾರ್ ಬೇರೆ ಭಾಷೆಯಲ್ಲಿ ಏನಾದರೂ ಅವ್ರು ಮಾಡಲ್ಲ ಅಂತ. ಸರಿ ಹೋದ್ವಿ. ಅವರು ನನಗೆ ಮೀಟ್ ಮಾಡಿ ಹೇಳಿದ್ಮೇಲೆ ಅವರು ಹೇಳಿದ್ರು, ಬಾಬು ಗೊತ್ತಲ್ಲ ನೀವು ನಾನೆಲ್ಲೂ ಇಲ್ಲಿ ಮಾಡೋದಿಲ್ಲ ಅಂತ. ಇಲ್ಲ, ನಾನು ಮಾಡೋದಿಲ್ಲ, ನೀವು ಬಂದಿದ್ದಕ್ಕೆ ಭಾಳ ಸಂತೋಷ, ಆಫರ್ ಮಾಡಿದ್ದು ಸಂತೋಷ, ನಾನು ಕನ್ನಡ ಬಿಟ್ಟು ಮಾಡಲ್ಲ. ಆ ಪಾಲಿಸಿ ಎಲ್ಲ ಆ್ಯಕ್ಟ್ರಿಗಳಿಗೂ ಇರಬೇಕು. ಆಮೇಲೆ ಹೋಗಿದ್ದಾನೆ ಯಾವುದೋ ಚಿಲ್ಲರೆ ಜೂನಿಯರ್ ಆರ್ಟಿಸ್ಟ್ ಕೆಲಸ ಮಾಡಿದ್ರೆ ಅದು ನಮ್ಮ ಕನ್ನಡಕ್ಕೆ ಅವಮಾನ ಅಂತ. ಮಾಡಲಿ, ಎಲ್ಲಿ ಬರಲಿ ರಜನಿಕಾಂತ್ ನಮ್ಮಲ್ಲಿ ಮಾಡಲಿ ಆ ಥರದ್ದೊಂದು ಕ್ಯಾರೆಕ್ಟರ್. ಅವ್ನು ಕನ್ನಡನೇ ಮಾಡಲ್ಲ ಅಂತಾನೆ ರಜನಿಕಾಂತ್. ಹೋಗಿದ್ದು ಬೆಂಗಳೂರಿಂದ, ನಮ್ಮವರು ಹೋಗಿ ಅಲ್ಲಿ ಮಾಡೋದು ಅದು ನನಗೆ ಸರಿ ಕಾಣಲಿಲ್ಲ. ಮಾಡಿದ್ರೆ ದೊಡ್ಡ ಕ್ಯಾರೆಕ್ಟರ್ ಮಾಡ್ಬೋದಾಗಿತ್ತು. ಈಗ ಉಪೇಂದ್ರನಿಗೆ ಏನು ಕ್ಯಾರೆಕ್ಟರ್ ಕೊಟ್ಟರು ಆ ಪಿಕ್ಚರ್? ಸುಮ್ಮನೆ ಅದು ಒಂಥರ ಅವಮಾನ ಅನಿಸುತ್ತೆ ನನಗೆ. ನಮ್ಮ
ಮಾರ್ಕೆಟನ್ನ ಅವರು ಗಳಿಸ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡ್ತಾರೆ ವಿನ ಅದೇ ನಾವು ಹೋಗಿ ಕೇಳಿದಾಗ ಮಾಡಲ್ಲ ಅವರು. ಹೌದು ಸರ್, ನಾವು ಮಾತ್ರ ಅವ್ರಿಗೆ ಬೇಕು, ನಮಗೆ ಮಾತ್ರ ನಮಗೆ ಮಾತ್ರ ಅವ್ರಿಗೆ ಬೇಕು ಅಂದಾಗ ಬರಲ್ಲ.